ಇದು ನೋಡಿ ಹಲಸಿನಕಾಯಿ, ನಾನು ಸಾಗರದಿಂದ ತಗೊಂಡು ಬಂದೆ. ಇದರಿಂದು ಫ್ರೈ ಮಾಡೋಣ ಅಂತ. ಇವಾಗ ಫಿಶ್ ಮಸಾಲೆ ಹಿಂಗೆ ಹಾಕಿ ಮಾಡ್ತಾರೆ ನೋಡಿ, ಅದೇ ಥರ ಇದು ಮಾಡೋಣ ಅಂತ ಇದ್ದೀನಿ. ಇದು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಇದ್ರ ಫ್ರೈ ಹೇಗೆ ಮಾಡೋದು ಅಂತ. ತುಂಬ ಚೆನ್ನಾಗಾಗತ್ತೆ, ನೆಂಚ್ಕೊಳಕ್ಕೆ ಅನ್ನದ ಜೊತೆಗೆ ಎಲ್ಲ ಚೆನ್ನಾಗಾಗತ್ತೆ. ಅದಕ್ಕೆ ಮಾಡೋಣ ಅಂತ ಇದ್ದೀನಿ. ಇದು ಕಟ್ ಮಾಡಿ ಇವಾಗ ನೋಡೋಣ. ಇವಾಗ ಅಮ್ಮ ಹಲಸಿನಕಾಯಿನ ಕಟ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಬೀಜ ಆಗಿದೆ ಅದರಲ್ಲಿ, ಅದಿವಾಗ ಸರಿಯಾಗಿ ಕಟ್ ಮಾಡಬೇಕು. ಅಮ್ಮ ಅದರಿಂದ ಸಿಪ್ಪೆ ತೆಗಿಬೇಕಾ? ಸಿಪ್ಪೆ ತೆಗಿಬೇಕು, ತೆಗಿಯಲ್ಲಾದ್ರೆ ಆಗಲ್ಲಲ್ಲ. ಸಿಪ್ಪೆ ಎಲ್ಲ ತೆಗಿಬೇಕು, ಕ್ಲೀನ್ ಮಾಡಬೇಕಲ್ಲ. ತುಂಬ ಗಟ್ಟಿ ಇದೆ ಅಲ್ವಾ? ಅಂದರೆ ಗಟ್ಟಿ ಸಿಪ್ಪೆ ತೆಗಿಲಿಕ್ಕೆ ಮಾವು ಜಾಸ್ತಿ ಇದೆ. ಮಾಂಸ ಕಡಿಮೆ ಇದೆ, ಮಾವು ಜಾಸ್ತಿ ಇದೆ. ಮಾವು ಜಾಸ್ತಿ ಇದೆ. ಅದು ಮೆಟಕತ್ತಿದ್ರೆ ಚೆನ್ನಾಗಾಗುತ್ತೆ. ಇದು ಕತ್ತಿಂದಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ. ಇದರಿಂದ ಸಿಪ್ಪೆ ಎಲ್ಲ ತೆಗೆದಿದ್ದಾರೆ. ಇವಾಗ ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ಕಟ್ ಮಾಡಿ ಇಡ್ತಾ ಇದ್ದಾರೆ ಫ್ರೈಗೆ. ಇದರಿಂದ ಸಾರು ಕೂಡ ಮಾಡ್ತಾರೆ. ನಮ್ಮನೇಲಿ ಅಷ್ಟೇನು ಇಷ್ಟಪಡಲ್ಲ ಸಾರೆಲ್ಲ, ಅದಕ್ಕೆ ಇದರಿಂದ ಫ್ರೈ ಮಾಡೋಣ ಅಂತ ಇವಾಗ ಮಾಡ್ತೀವಿ. ಇದು ಅಷ್ಟೂ ಕಟ್ ಮಾಡೋದಾ ಅಮ್ಮ? ಇದು ಅಷ್ಟು ಬೇಡ, ಅರ್ಧ ಮಾಡೋಣ. ಇದು ಜಾಸ್ತಿ ಆಗುತ್ತೇನೋ ಅಲ್ವಾ? ಅರ್ಧ ನಾಳೆ ಪಲ್ಯ ಏನಾದ್ರು ಮಾಡೋಣ, ನಾಳೆ ನಾಡ್ದು. ಸಾಕು, ಸ್ವಲ್ಪ 3 ಜನಕ್ಕೆ ಎಷ್ಟು ಬೇಕು, 3-4 ಜನಕ್ಕೆ. ಅದು ಬೆಳೆದಿದೆಲ್ಲ, ಎಳೆದಿದ್ರೆ ಚೆನ್ನಾಗಾಗುತ್ತೆ. ಸ್ವಲ್ಪ ಬೆಳೆದಿದೆ. ಈಗ ಹಲಸಿನ ಹಣ್ಣು ಆಗೋ ಟೈಮ್ ಅಲ್ವಾ, ಹಣ್ಣಾಗೋ ಟೈಮ್. ಇದು ಸಿಕ್ಕಿದೆ ದೊಡ್ಡ ಪುಣ್ಯ. ಹೌದು, ಅದಕ್ಕೆ ಸ್ವಲ್ಪ ಮಾಡೋಣ. ತಂದಿದ್ದೀವಿ ಅಲ್ಲಿಂದ, ಸಾಗರದಿಂದ. ಅಷ್ಟು ದೂರದಿಂದ ತಂದಿದ್ದೀವಿ ನಾವು. ತಂದಿದ್ದಕ್ಕೆ ವೇಸ್ಟ್ ಮಾಡಬಾರ್ದು, ಮಾಡಬೇಕು, ತಿನ್ನಬೇಕು. ಅಮ್ಮ ಇವಾಗ ಹಲಸಿನಕಾಯಿ ಫ್ರೈ ಮಾಡ್ತಾ ಇದ್ದೀರಾ, ಏನೆಲ್ಲ ಮಸಾಲೆ ಹಾಕ್ತಾ ಇದ್ದೀರಮ್ಮ? ಅದಕ್ಕೆ ಮಸಾಲೆ ತೆಗ್ದಿದ್ದೀನಿ ನೋಡಿ. ಬಾಡಿಗೆ ಮೆಣಸು ಒಂದು 10, ಓಕೆ, 1 ಸ್ಪೂನು ಉಪ್ಪು, ಕಲ್ಲುಪ್ಪು, ಒಂದು ಲಿಂಬೆ ಗಾತ್ರದ್ದು ಹುಳಿ, ಹುಣಸೆ ಹುಳಿ, ಓಕೆ. ಆಮೇಲೆ ಅರಿಶಿನ ಅರ್ಧ ಸ್ಪೂನು, ಜೀರಿಗೆ ಅರ್ಧ ಸ್ಪೂನು, ಮತ್ತು ಸಣ್ಣ ಬೆಳ್ಳುಳ್ಳಿ ಸಣ್ಣದು ಒಂದು ಗೆಡ್ಡೆ ತಗೊಂಡಿದ್ದೀನಿ. ಅದು ಮತ್ತೆ ಇದು ಶುಂಠಿ ಒಂದು ಅರ್ಧ ಇಂಚು ಶುಂಠಿ. ಇದೆಲ್ಲ ಹಾಕಿ ಮಿಕ್ಸಿ ಮಾಡಬೇಕು. ನಾವು ಯಾವತ್ತೂ ಹೀಗೆ ತೆಗೆಯೋದು, ಮೀನು ಫ್ರೈ ಮಾಡಲಿಕ್ಕೆ ಮತ್ತೆ ಹಲಸಿನ ಗೊಜ್ಜು ಫ್ರೈ ಮಾಡಲಿಕ್ಕೆ ಎಲ್ಲ ಪೌಡರ್ ಎಲ್ಲ ಉಪಯೋಗಿಸೋದೇ ಇಲ್ಲ ನಾವು. ಹೀಗೆ ಮಾಡೋದು. ಹೀಗೆ ಮಾಡಿದರೆ ಟೇಸ್ಟ್ ಆಗುತ್ತೆ, ಜೀವಕ್ಕೂ ಆರೋಗ್ಯ ಎಲ್ಲ. ಪೌಡರ್ ಎಲ್ಲ ಉಪಯೋಗಿಸೋದೇ ಇಲ್ಲ ನಾವು. ಅಂದ್ರೆ ಈ ತರ ರುಬ್ಬಿ ಹಾಕಿದ್ರೆ ಚೆನ್ನಾಗಾಗುತ್ತೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ರುಬ್ಬಿನೇ ಹಾಕೋದು ನಾವು ಯಾವತ್ತು, ಸಾರಿಗಾಗ್ಲಿ ಯಾವುದಕ್ಕಾಗ್ಲಿ ಪೌಡರ್ ಇದು ಉಪಯೋಗಿಸಲ್ಲ ನಾವು. ಯಾವುದು ಪೌಡರ್ ಯೂಸ್ ಮಾಡೋದೇ ಇಲ್ಲ ನಾವು, ಎಲ್ಲದಕ್ಕೂ ರುಬ್ಬಿನೇ ಹಾಕೋದು. ಹೌದು. ಇದೆಲ್ಲ ಈಗ ಮಿಕ್ಸಿ ಮಾಡೋಣ, ಗ್ರೈಂಡ್ ಮಾಡ್ಕೊಂಡು ತೋರಿಸೋಣ. ಚೆನ್ನಾಗಿ ಪೇಸ್ಟ್ ಮಾಡ್ಬೇಕು. ಹೌದು, ನೆಣ್ಣಗೆ ಪೇಸ್ಟ್ ಮಾಡಬೇಕು. ಸರಿ. ಇವಾಗ ಹಲಸಿನಕಾಯಿ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೀವಿ. ಇದನ್ನು ಇವಾಗ ಬೇಯಿಸ್ಕೊಳ್ಬೇಕು. ಇಲ್ಲಿ ಸ್ವಲ್ಪ ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀವಿ. ಇವಾಗ ಇದಕ್ಕೆ ಶಿಫ್ಟ್ ಮಾಡೋಣ, ಎಲ್ಲವನ್ನ ಇದಕ್ಕೆ ಹಾಕ್ಕೊಳ್ಳೋಣ. ಇವಾಗ ಒಂದು ಪಾತ್ರೆಗೆ ಹಾಕೊಂಡಾಯ್ತು. ಇವಾಗ ಸ್ವಲ್ಪ ಇದಕ್ಕೆ ಉಪ್ಪು ಹಾಕೊಳ್ಬೇಕು. ಇವಾಗ ಉಪ್ಪು ಹಾಕೊಳ್ತಾ ಇದ್ದೀವಿ. ಇವಾಗ ಒಂದು 10 ನಿಮಿಷ ಇದನ್ನ ಬೇಯಿಸಕ್ಕೆ ಇಡೋಣ.
ಇವಾಗ ಈ ಮಸಾಲೆನ ರುಬ್ಕೊಳ್ಳೋಣ. ಇದು ಒಂದು ಮಿಕ್ಸಿ ಜಾರಿಗೆ ಇದನ್ನೆಲ್ಲ ಹಾಕ್ಕೊಳ್ಳೋಣ. ತುಂಬ ನೈಸಾಗಿ ರುಬ್ಕೊಳ್ಬೇಕಾಗತ್ತೆ. ಉಪ್ಪು ನೋಡ್ಕೊಂಡು ಹಾಕಿ, ಆಮೇಲೆ ಸ್ವಲ್ಪ ಉಪ್ಪು ಬೇಕಾಗತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳೋಣ. ನೋಡಿ ಇವಾಗ ರುಬ್ಕೊಂಡಾಗಿದೆ. ಒಳ್ಳೆ ನೈಸ್ ಆಗಿದೆ ನೋಡಿ. ತುಂಬ ನೈಸ್ ಮಾಡ್ಕೊಳ್ಬೇಕು. ನಾವೆಷ್ಟು ನೈಸ್ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಾಗತ್ತೆ. ಫ್ರೈ ತುಂಬ ಚೆನ್ನಾಗಾಗತ್ತೆ. ನೋಡಿ ಎಷ್ಟು ನೈಸ್ ಆಗಿದೆ. ಇವಾಗ ಮಸಾಲೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ. ಇದು ಹಲಸಿನಕಾಯಿ ಬೇಯಿಸಕ್ಕೆ ಇಟ್ಟಿದ್ದೀವಿ. ಕುದೀತಾ ಇದೆ ಚೆನ್ನಾಗಿ. ಇದೊಂದು 10 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಮತ್ತು ಜಾಸ್ತಿ ಕುದಿಸಕ್ಕೆ ಹೋದರೆ ತುಂಬ ಬೆಂದೋಗುತ್ತೆ, ಚೆನ್ನಾಗಾಗಲ್ಲ, ಫ್ರೈ ಮಾಡೋಕ್ಕೆಲ್ಲ ಆಗಲ್ಲ. ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು. ಇದು ಇವಾಗ ಚೆನ್ನಾಗಿ ಬೆಂದಿದೆ, ಒಂದು 10 ನಿಮಿಷ ಆಗಿದೆ. ಇದರಿಂದ ಇವಾಗ ನೀರು ತೆಗಿಬೇಕು. ಇದು ನೀರನ್ನು ಸೋಸ್ಕೊಳ್ಳೋಣ. ಇವಾಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇವಾಗ ಇದ್ರ ನೀರು ಸೋಸ್ಕೊಳ್ಳೋಣ. ಇವಾಗ ಒಂದು ಪ್ಲೇಟನ್ನು ಮುಚ್ಚಿ ಇದರ ನೀರನ್ನು ಸೋಸ್ಕೊಳ್ತಾ ಇದ್ದೀವಿ. ನೋಡಿ ಅದ್ರ ನೀರೆಲ್ಲ ತೆಗ್ದಾಯ್ತು. ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ, ತುಂಬ ಬಿಸಿ ಇದೆ. ಆಮೇಲೆ ಮಸಾಲೆ ಹಚ್ಚೋಣ. ಇದೀಗ ಮಸಾಲೆ ಆಗಿದೆ ನೋಡಿ. ಈಗ ಹಚ್ಚೋಣ. ಇದನ್ನು ಬೆಂದಿದೆ ಚೆನ್ನಾಗಿ ಹಚ್ಚೋಣ ಆ ಕಡೆ ಈ ಕಡೆ. ಹೀಗೆ ಚೆನ್ನಾಗಿ ಮಾಡಿ ಹಚ್ಚಿ ಒಂದು 10 ನಿಮಿಷ ಇಡಬೇಕು. ಚೆನ್ನಾಗಿ ಎಳ್ಕೊಳ್ಬೇಕು. ಅದೆಲ್ಲ ಚೆನ್ನಾಗಾಗುತ್ತೆ, ತುಂಬ ಚೆನ್ನಾಗಾಗುತ್ತೆ ಇದು ಬೇಳೆ ಸಾರಿಗೆ. ಮತ್ತು ಹಾಗೆ ಒಂದು 4 ಗಂಟೆಗೆ ಟೀಗೆಲ್ಲ ತಿನ್ಬೋದು. ಚೆನ್ನಾಗಾಗುತ್ತೆ, ಮಕ್ಕಳಿಗೆಲ್ಲ ಆರೋಗ್ಯಕ್ಕೆ ಒಳ್ಳೇದಿದೆಲ್ಲ ಮಾಡಿ ತಿಂದರೆ. ನೋಡಿ ಎಲ್ಲ ಚೆಕ್ ಮಾಡ್ಕೊಳ್ಳಿ ಒಂದ್ಸಲ, ಉಪ್ಪು ಹುಳಿ ಎಲ್ಲ. ಬೇಳೆ ಸಾರಿಗೆ ಚೆನ್ನಾಗಾಗುತ್ತೆ ಆಯಿತಾ. ನಾವಿವತ್ತು ಬೇಳೆ ಸಾರು ಮತ್ತು ಇದು ಮಾಡಿದ್ದೀವಿ, ಚೆನ್ನಾಗಾಗುತ್ತೆ. ನೀವು ಹಾಗೆ ಮಾಡಿಕೊಂಡು ತಿನ್ನಿ. ನೋಡಿ ಮಸಾಲೆನೂ ಹೀಗೆ ಇರಬೇಕು, ತುಂಬ ದಪ್ಪನೂ ಇರಬೇಡ್ದು, ತೆಳುನೂ ಇರಬೇಡ್ದು. ಹೀಗೆ ಚೆನ್ನಾಗಿರ್ಬೇಕು. ಹೀಗೆ ತೆಳು ಸಾಧಾರಣ ಇದೆ. ಇದು ಚೆನ್ನಾಗಿದೆ ನೋಡಿ, ಚೆಂದ ಹಚ್ಚಿದೆ. ಚೆನ್ನಾಗಿ ತಾಗಬೇಕಲ್ಲ ಅದಕ್ಕೆ. ಆಮೇಲೆ ರವೆ ಹಾಕಿ ಹುರಿಯೋಣ, ಚೆನ್ನಾಗಾಗುತ್ತೆ. ಚಿರೋಟಿ ರವೆ ಹಾಕಿ ಫ್ರೈ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ಊಟಕ್ಕೆ. ಇನ್ನೊಂದು ಸಲ ಮಾಡೋಣ ಅನಿಸುತ್ತೆ. ನನ್ನ ಮಕ್ಕಳೆಲ್ಲ ಬಂದರೆ ಮನೇಲಿ ಹೀಗೆ ಮಾಡ್ತೀನಿ. ಹಲಸಿನ ಗೊಜ್ಜು ಸಿಕ್ಕಿದರೆ ಹೀಗೆ ಮಾಡ್ತೀನಿ. ಇದೆಲ್ಲರಿಗೂ ಇಷ್ಟ ನಮ್ಮ ಮನೆಯಲ್ಲಿ. ಹೀಗೆ ಮಾಡಿ ಮಕ್ಕಳಿಗೆ ಕೊಟ್ಟರೆ ಚೆನ್ನಾಗಿ ಮಾಡಿ ಊಟ ಮಾಡ್ತಾರೆ. ನೋಡಿ ಇದು ಇವಾಗ ಮಸಾಲೆ ಎಲ್ಲ ಹಚ್ಚಿ ಆಗಿದೆ. ಇದು ನಾವಿವಾಗ ಒಂದು 10 ನಿಮಿಷ ಇಡ್ತಾ ಇದ್ದೀವಿ. ಇದಕ್ಕಿಂತ ಜಾಸ್ತಿ ಬೇಕಾದರೂ ಇಡ್ಬೋದು ಟೈಮ್ ಇದ್ದರೆ, ಇಲ್ಲ ಅರ್ಧ ಗಂಟೆ ಇಲ್ಲ 1 ಅವರ್ ಆದರೂ ಇಡ್ಬೋದು. ಚೆನ್ನಾಗಿ ಎಳ್ಕೊಳತ್ತೆ ಮಾತ್ರ. ಉಪ್ಪು ಖಾರ ಎಲ್ಲ ನಾವು ಎಷ್ಟು ಇಡ್ತೀವಿ ಅಷ್ಟು ಎಳ್ಕೊಳತ್ತೆ, ಉಪ್ಪು ಖಾರ ಎಲ್ಲ. ನೋಡಿ ಇವಾಗ ನಾನೊಂದು 10 ನಿಮಿಷ ಬಿಡ್ತಾ ಇದ್ದೀನಿ. ಆಮೇಲೆ ರವೆಲಿ ಇದನ್ನು ಹುರಿಬೇಕು. ಇದು ನೋಡಿ 10 ನಿಮಿಷ ಆಯಿತು.
ಇದು ಮಸಾಲೆಲ್ಲ ಹಚ್ಚಿ ಚೆನ್ನಾಗಿ ತಾಗಿದೆ, ಅದಕ್ಕೆ ಎಳ್ಕೊಂಡಿದ್ದೆ ಚೆನ್ನಾಗಿ. ಈಗ ರವೆ ಹಾಕಿ ಫ್ರೈ ಮಾಡೋಣ. ಕಾವಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಒಂದು 6-7 ಸ್ಪೂನ್ ಹಾಕಿದ್ದೀನಿ. ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ, ಬೇಕಾದ್ರೆ ಆಮೇಲೆ ಹಾಕೋಣ. ಇದು ಚೆನ್ನಾಗಿ ತಾಗಿದೆ ನೋಡಿ, ಖಾರ ಎಲ್ಲ. ಇದು ರವೆಯಲ್ಲಿ ಚೆನ್ನಾಗಿ ಹೀಗೆ ಮುಳ್ಸ್ಬೇಕು, ಚೆನ್ನಾಗಿ ಮಾಡಿ. ಎಲ್ಲ ಕಡೆ ರವೆ ಚೆನ್ನಾಗಿ ತಾಗಬೇಕು. ಹೀಗೆ ಹೀಗೆ ಮಾಡಿ ಹೀಗೆ ಎಣ್ಣೆಲಿ ಬಿಡಬೇಕು. ಈಗ ನೋಡಿ, ಇದಿವಾಗ ಒಂದು ಸೈಡು ಚೆನ್ನಾಗಿ ಹುರಿದಾಗಿದೆ. ಇವಾಗ ಇದನ್ನು ತಿರುಗಿಸಿ ಹಾಕಬೇಕು. ಇನ್ನೊಂದು ಸೈಡ್ ಚೆನ್ನಾಗಿ ಹುರಿದ್ಕೊಳ್ಳೋಣ. ನೋಡಿ, ಎಲ್ಲ ಇವಾಗ ತಿರುಗಿಸಿ ಆಗಿದೆ. ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಹಲಸಿನಕಾಯಿ ಫ್ರೈ ರೆಡಿಯಾಗಿದೆ. ಈಗ ಚೆನ್ನಾಗಿ ಹುರಿದು ತಂದಿದ್ದೀನಿ, ಚೆನ್ನಾಗಾಗಿದೆ. ನೀವೊಂದ್ಸಲ ಮಾಡಿಕೊಡಿ, ಮಾಡಿಕೊಂಡು ಹೇಗಿದೆ ಅಂತ ತಿಳಿಸಿ ನಮಗೆ. ಅರ್ಜೆಂಟಿಗೆ ಏನು ಮನೇಲಿ ಇಲ್ಲಾದರೆ, ಹಲಸಿನ ಮರ ಇದ್ರೆ ಮನೇಲಿ ಒಂದು ಹಲಸಿನಕಾಯಿ ತರೋದು, ಕಟ್ ಮಾಡೋದು, ಹೀಗೆ ಎಲ್ಲ ಮಸಾಲೆ ಹಾಕಿ ಫ್ರೈ ಮಾಡಿ ಮತ್ತು ಸಾರಿಗೆ ಮಾಡಿದರೆ, ಬೇಳೆ ಸಾರು ತುಂಬ ಚೆನ್ನಾಗಾಗುತ್ತೆ. ಮಕ್ಕಳು ತಿಂತಾರೆ, ದೊಡ್ಡವರು ತಿಂತಾರೆ. ಎಲ್ಲ ಒಂದ್ಸಲ ಚೆನ್ನಾಗಿ ಮಾಡಿಕೊಂಡು ತಿಂದ್ಕೊಡಿ. ಆಮೇಲೆ ಹೇಳಿ ಹೇಗಾಗಿದೆ ಅಂತ ಹೇಳಿ. ತುಂಬ ಚೆನ್ನಾಗಾಗುತ್ತೆ, ಮೀನಿದ್ಗೂ ಚೆನ್ನಾಗಾಗುತ್ತೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.